ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವಕ್ಕೆ ವಾರ್ತೆಗಳು. ನಾನು ದಿನೇಶ್ ಠಾಕೂರ್. ಮೊದಲಿಗೆ ಹೆಡ್ಲೈನ್ಸ್. ಅಹಮದಾಬಾದ್ನ ಸಾಬರಮತಿ ನದಿಯ ಮೇಲೆ ಪಾದಚಾರಿಗಳಿಗಾಗಿ ನಿರ್ಮಿಸಿದ ಅಟಲ್ ಸೇತುವೆ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಎಪಿಎಂಸಿ ಸಭಾಂಗಣದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳದಲ್ಲಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದ ಮಕ್ಕಳ ಸಾವಿಗೆ ಅಜ್ಜನ ಮೇಲೆ ವ್ಯಕ್ತವಾದ ಶಂಕೆ. ಶ್ರಾವಣ ಮಾಸದ ಮುಕ್ತಾಯ ಸಂದರ್ಭದಲ್ಲಿ ನಗರದ ಸಂತೋಷ್ ಕಾಲನಿಯಲ್ಲಿ ಏರ್ಪಡಿಸಿದ ಪ್ರವಚನ ಕಾರ್ಯಕ್ರಮ. ಗ್ರೀನ್ ಪಾರ್ಕ್ನಲ್ಲಿ ಶ್ರಾವಣ ಮಾಸದ ಭಜನಾ ಮಂಗಲ ಮಹೋತ್ಸವ ಪ್ರಯುಕ್ತ ಜರುಗಿದ ಜಾಗರಣೆ ಮತ್ತು ಪಾರಿಜಾತ ಭಜನಾ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಗಾರವಾಳ ಗ್ರಾಮದಲ್ಲಿ ಕೆಲವು ದಿನಗಳಿಂದ ರೈತರ ನಿದ್ದೆ ಕೆಡಿಸಿದ ಚಿರತೆ ಕೊನೆಗೂ ಸೆರೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಸಾಬರಮತಿ ನದಿಯ ದಡದ ಮೇಲೆ ಪಾದಚಾರಿಗಳಿಗಾಗಿ ನಿರ್ಮಿಸಿದ ಅಟಲ್ ವಾಕ್ ಸೇತುವೆಯನ್ನು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನಗೊಳಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಸಾಬರಮತಿ ನದಿಯಲ್ಲಿ ಪಾದಚಾರಿಗಳಿಗೆ ಮಾತ್ರ ಇರುವ ಅಟಲ್ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಉದ್ಘಾಟಿಸಿದರು. ಈ ಪಾದಚಾರಿ ಮೇಲ್ಸೇತುವೆಯು ಪಶ್ಚಿಮದ ತುದಿಯಲ್ಲಿರುವ ಹೂವಿನ ತೋಟವನ್ನ ಮತ್ತು ನದಿ ತೀರದ ಪೂರ್ವದಲ್ಲಿರುವ ಮುಂಬರುವ ಕಲೆ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನ ಸಂಪರ್ಕಿಸುತ್ತದೆ. ತನ್ನ ವಿನ್ಯಾಸದಲ್ಲಿ ಅನನ್ಯವಾಗಿರುವ ಈ ಸೇತುವೆಯು ತಾಂತ್ರಿಕವಾಗಿ ಮತ್ತು ದೃಷ್ಟಿಗೋಚರವಾಗಿ ರಿವರ್ ಫ್ರಂಟ್ ಆಗಿದ್ದು ನಗರದ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಇದರ ಇಂಜಿನಿಯರಿಂಗ್ ಅದ್ಭುತವಾಗಿದೆ. ಈ ಸೇತುವೆಯು ಪಶ್ಚಿಮ ದಂಡೆಯ ಫ್ಲವರ್ ಪಾರ್ಕ್ ಮತ್ತು ಇವೆಂಟ್ ಗ್ರೌಂಡ್ ನಡುವಿನ ಪ್ರಜ್ಞಾದಿಂದ ಪೂರ್ವ ದಂಡೆಯ ಉದ್ದೇಶಿತ ಕಲೆ ಸಾಂಸ್ಕೃತಿಕ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಪೂರ್ವ ಮತ್ತು ಪಶ್ಚಿಮ ದಂಡೆಯ ವಿವಿಧ ಸಾರ್ವಜನಿಕ ಅಭಿವೃದ್ಧಿ ಮತ್ತು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮತ್ತು ವಿವಿಧ ಸಾರ್ವಜನಿಕ ಅಭಿವೃದ್ಧಿ ಸಂಪರ್ಕವನ್ನು ಒದಗಿಸುತ್ತದೆ. ಅಹಮದಾಬಾದ್ನ ಅಟಲ್ ಫುಟ್ ಓವರ್ ಬ್ರಿಡ್ಜ್ ಬಗ್ಗೆ ನೀವು ತಿಳ್ಕೊಳ್ಬೇಕಾದಂಥ ಎಲ್ಲ ಮಾಹಿತಿಗಳು ಇಲ್ಲಿವೆ. ಸಾಬರಮತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮಂಡಳಿಯು 2018 ಮಾರ್ಚ್ನಲ್ಲಿ ಅನುಮೋದಿಸಿದ ಈ ಪಾದಚಾರಿ ಮೇಲ್ಸೇತುವೆಯು ಸಾಬರಮತಿ ರಿವರ್ ಫ್ರಂಟ್ನ ಪೂರ್ವ ಮತ್ತು ಪಶ್ಚಿಮ ಭಾಗವನ್ನು ಸಂಪರ್ಕಿಸುತ್ತದೆ. ಈ ಸೇತುವೆಯನ್ನ ಮುಖ್ಯವಾಗಿ ವಾಕಿಂಗ್ ಆಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದು ಜನರಿಗೆ ಆಸನ ವ್ಯವಸ್ಥೆಗಳನ್ನು ಸಹ ಹೊಂದಿದೆ. ನಗರದಲ್ಲಿ ಗಾಳಿಪಟ ಉತ್ಸವವನ್ನ ಮಧ್ಯದಲ್ಲಿಟ್ಟುಕೊಂಡು ಗಾಳಿಪಟ ವಿಷಯದ ಸೇತುವೆಯನ್ನ ನಿರ್ಮಿಸಲಾಗಿದೆ. ಅಲಂಕಾರದ ರೋಮಾಂಚಕ ಬಣ್ಣಗಳು ಮತ್ತು ಗಾಳಿಪಟ ಬಣ್ಣಗಳನ್ನು ಮತ್ತು ಉತ್ತರಾಯ ಹಬ್ಬದ ಆಚರಣೆಯನ್ನು ಕೂಡ ಮರುಸೃಷ್ಟಿಸುತ್ತದೆ. साथियों, अटल ब्रिज साबरमती नदी को दो किनारों को ही आपस में नहीं जोड़ रहा, बल्कि डिजाइन और इनोवेशन में भी अभूतपूर्व है. इसकी डिजाइन में गुजरात के मशहूर पतंग महोत्सव का भी ध्यान रखा गया है. गांधीनगर और गुजरात ने हमेशा अटल जी को खूब स्नेह दिया था. 1996 में 1996 में अटल जी ने गांधीनगर से रिकॉर्ड वोटों से लोकसभा चुनाव जीता था. ये अटल ब्रिज यहां के लोगों की तरफ से उन्हें एक भावभीनी श्रद्धांजलि भी है. ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಯೋಜನಾ ನಿರ್ದೇಶಕರಾದ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಲಾಯಿತು. ಕೊಪ್ಪಳ ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಕುಕನೂರು ತಾಲೂಕಿನ ಎಪಿಎಂಸಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಾಯಿತು. ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಕುಕನೂರ್ನ ರಾಮಣ್ಣ ದೊಡ್ಮನಿ ವಿಷಯಗಳನ್ನ ಪ್ರಸ್ತಾಪಿಸಿದರು. ಸಭೆಯಲ್ಲಿ RWH AEE ಸತೀಶ್ ಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ 56ರ ಜನವಸತಿ ಪ್ರಕಾರ 29 ಗ್ರಾಮಗಳಲ್ಲಿ JJM ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿವೆ. ಉಳಿದ ಗ್ರಾಮಗಳಲ್ಲಿ ಶೀಘ್ರವಾಗಿ ಮುಕ್ತಾಯಗೊಳಿಸುವುದಾಗಿ ತಿಳಿಸಿದರು. JJMನಿಂದ PDO ರವರಿಗೆ ತಾಂತ್ರಿಕ ಮತ್ತು ಭೌತಿಕ ಮುಕ್ತಾಯದ ವಿವರಗಳನ್ನು ನೀಡಬೇಕು ಎಂದರು. ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳ ನೈಜ ಸ್ಥಿತಿಗಳನ್ನು ಚರ್ಚಿಸಿದರು.
ನಂತರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಪ್ರಗತಿ ಪರಿಶೀಲನೆ, ಕಾಮಗಾರಿ ಮುಕ್ತಾಯ ಸೇರಿದಂತೆ ಕಾಮಗಾರಿ ಕಡತ, ವಸತಿ ಯೋಜನೆಯಡಿ ಆಯ್ಕೆಯಾದ ಮನೆಗಳನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕು. ಈಗಾಗಲೇ ವರ್ಷಗಳಿಂದ ಮುಕ್ತಾಯವಾಗದೇ ಇರುವ ವಿವಿಧ ವಸತಿ ಯೋಜನೆಯ ಮನೆಗಳನ್ನು ಶೀಘ್ರವಾಗಿ ಮುಕ್ತಾಯ ಮಾಡಬೇಕು. LWM ಕಾಮಗಾರಿಗಳನ್ನು ಆದ್ಯತೆಯ ಮೇರೆಗೆ ಪ್ರಾರಂಭಿಸಬೇಕು. ಸ್ವಚ್ಛ ಸಂಕೀರ್ಣ ಘಟಕಗಳನ್ನು ಶೀಘ್ರವಾಗಿ ಮುಕ್ತಾಯ ಮಾಡಬೇಕು ಎಂದರು. ಸ್ಥಳದಲ್ಲಿಯೇ ಸಹಾಯಕ ನಿರ್ದೇಶಕ ಪಂಚಾಯತ್ ರಾಜ್ನ ವೆಂಕಟೇಶ್ ವಂದಾಲ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಂತ್ರಿಕ ಸಂಯೋಜಕರು, MIS ಸಂಯೋಜಕರು, IEC ಸಂಯೋಜಕರು, BFT ಗ್ರಾಮ ಕಾಯಕ ಮಿತ್ರರು, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಇನ್ನೂ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಮಾಡಬೇಕು ನೋಡಿ ಯಾವ ಪಂಚಾಯತ್ ಆ ನಂತರ ನಾನು ಎಲ್ಲೆಲ್ಲಿ ವೀಕ್ ಇದ್ದೀರಲ್ಲ ಅದೇ ನಿನ್ನೆ ಪಂಚಾಯತ್ ಇಲ್ಲ, ಬೇರೆ ಇಲ್ಲ. ಇಲ್ಲಿ ಶುರು 147 ಬಗ್ಗೆ ಏನಿದು ವೈಯಕ್ತಿಕ ಕಾಮಗಾರಿ ಹೇಳಪ್ಪ. ಏನು ಇನ್ನೊಂದು ಎಲ್ಲ ಸೇವೆ ಮೆಟೀರಿಯಲ್ ಟೆಕ್ನಿಷಿಯನ್ಸ್ ಎಲ್ಲ ಫ್ರೀ ಇದ್ದಾರೆ, ಏನು ಮ್ಯಾಂಡೇಜ್ ಇಲ್ಲ. ಇಲ್ಲಿ 377 ಟೋಟಲ್ ಮಾಡೋದು ಟಾರ್ಗೆಟ್. ಅದರಲ್ಲಿ ಇಂಟರ್ನೂ 14 ಹಾಕಿದ್ದಾರೆ, 28 ಅಷ್ಟು ಮಾಡಿ ಎಕ್ಸಿಸ್ಟ್ ಪ್ರೋಗ್ರೆಸ್ ಆಗ್ಬೋದ್ರೆ 25 ಕೂಡ ಪ್ರೋಗ್ರೆಸ್ ಹೋಗ್ತಾರೆ. 25 ಆಷಾಢ ಯಾರು ಮಾಡ್ತಾರೆ GPS ಇದು ಮಾಡ್ತಾರೆ ಮಂಡಲಗಿರಿ ಮಂಗಳೂರು ಯಾರು ಮಾಡ್ತಾರೆ? 41 ಆಷಾಢ ಸೆಲೆಕ್ಷನ್ ಬಾಕಿ ಆಗಿತ್ತು, ಎಲ್ಲ ಕೆಲವು ಟೆಕ್ನಿಕಲ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ 2 ಪುಟ್ಟ ಕಂದಮ್ಮಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ. ಅವರ ಸಾವಿಗೆ ಅವರ ಅಜ್ಜನೇ ಕಾರಣನೆಂದು ಈಗ ಅನುಮಾನ ಮೂಡಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದಲ್ಲಿ 2 ಚಿಕ್ಕ ಮಕ್ಕಳು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು, ಮಕ್ಕಳ ಸಾವಿಗೆ ಸ್ವಂತ ಅಜ್ಜನ ಮೇಲೆ ಶಂಕೆ ವ್ಯಕ್ತವಾಗಿದೆ. ಓಬಳೇಶ್ 5 ವರ್ಷ, ಬಿಂದು 3 ವರ್ಷದ 2 ಮಕ್ಕಳು ಫುಡ್ ಪಾಯ್ಸನ್ ಆಗಿದ್ದ ಕಾರಣ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಅಜ್ಜನು ಮಕ್ಕಳಿಗೆ ಭಂಡಾರದ ನೀರು ಕುಡಿಸಿದ್ದಾನೆ ಎಂದು ಅಜ್ಜ ದುರ್ಗಪ್ಪ ಹೇಳಿದ್ದಾರೆ. ಮರಣೋತ್ತರ ತನಿಖೆಯಿಂದ ಸತ್ಯ ಹೊರಬರುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದುರ್ಗಪ್ಪ ಎಂಬುವರು ಗ್ರಾಮದ ಹೊರವಲಯದಲ್ಲಿ 7 ತಿಂಗಳಿಂದ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದು, ಈತ ಸಣ್ಣಪುಟ್ಟ ಕಾಯಿಲೆಗಳಿಗೆ ಗಿಡಮೂಲಿಕೆ ಔಷಧಿ ನೀಡುತ್ತಿದ್ದು, ಈತನ ಮಗಳು ಗಡಬನಕಟ್ಟೆ ಗ್ರಾಮದ ಕಾವೇರಿ ಎಂಬಾಕೆ ಗಂಡನ ಜೊತೆ ಜಗಳ ಮಾಡಿಕೊಂಡು 2 ಮಕ್ಕಳೊಂದಿಗೆ ಬಂದು ಇಲ್ಲಿಯೇ ವಾಸವಾಗಿದ್ದಾಳೆ. ಕಾವಿ ಬಟ್ಟೆ ಹಾಕಿಕೊಂಡು ಓಡಾಡುತ್ತಿದ್ದ ಅಜ್ಜ ಅಮಾವಾಸ್ಯೆ ಎಂದು ಮಕ್ಕಳ ಮೇಲೆ ಏನೋ ಪ್ರಯೋಗ ಮಾಡಿದ್ದರಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ಪುಟ್ಟ ಮಕ್ಕಳ ಸಾವಿನ ಬಗ್ಗೆ ಗ್ರಾಮಸ್ಥರು ವಿಚಾರಿಸಲಾಗಿ, ನನ್ನ ಮೊಮ್ಮಕ್ಕಳನ್ನು ನಾನು ಹೇಗೆ ಬದುಕಿಸೋದು ನನಗೆ ಗೊತ್ತು ಎಂದು ದುರ್ಗಪ್ಪ ಉಡಾಫೆ ಹೇಳಿಕೆ ನೀಡಿದ್ದಾನೆಂದು ತಿಳಿದು ಬಂದಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಆತನನ್ನು ಥಳಿಸಿದ್ದಾರೆ ಎಂದು ಹೇಳಲಾಗಿದೆ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಧಾವಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ ಪರಶುರಾಮ್ ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ. ಹಾಗೂ ದುರ್ಗಪ್ಪ, ಆತನ ಹೆಂಡತಿ ರೇಣುಕಮ್ಮ, ಮಗಳು ಕಾವೇರಿ, ಅಳಿಯ ಇಂದ್ರಪ್ಪ ಮತ್ತು ಇತರರನ್ನು ಪೊಲೀಸರು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾದ ಡಿವೈಎಸ್ಪಿ ರಮೇಶ್ ಕುಮಾರ್, ಜಿಬಿ ಉಮೇಶ್ ನಾಯಕ್, ಪೊಲೀಸ್ ಉಪ ನಿರೀಕ್ಷಕರಾದ SK ಬಸವರಾಜ್ ಹಾಗೂ PSI ಸತೀಶ್ ನಾಯಕ್, ಬಿ ತಿಮ್ಮಣ್ಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಶ್ರಾವಣ ಮಾಸದ ಸಮಾರೋಪ ಸಮಾರಂಭದಲ್ಲಿ ಇಂದು ಕಲಬುರಗಿ ನಗರದ ಸಂತೋಷ್ ಕಾಲನಿ ಬಡಾವಣೆಯಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅಲ್ಲಿಯ ಜನರು ಅತಿ ಭಕ್ತಿಯಿಂದ ಭಾಗವಹಿಸಿ ಪ್ರವಚನವನ್ನು ಆಲಿಸಿದ್ದಾರೆ. ಶ್ರೀ ದಕ್ಷಿಣಮುಖಿ ಆಂಜನೇಯ ಮಿತ್ರ ಸಂಘ, ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಜನ ಕಲ್ಯಾಣ ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಸಂತೋಷ್ ಕಾಲನಿ ಬಡಾವಣೆಯಲ್ಲಿ ಇಂದು ಶ್ರಾವಣ ಮಾಸದ ಸಮಾರೋಪ ಸಮಾರಂಭ ಜರುಗಿತು. ಇವತ್ತು ಈ ಶ್ರಾವಣ ಮಾಸದ ಸಮಯದಲ್ಲಿ ಸುಮಾರು 15 ದಿವಸಗಳ ಕಾಲ ಶ್ರೀ ದಕ್ಷಿಣಮುಖಿ ಆಂಜನೇಯ ಮಿತ್ರ ಸಂಘ ಹಾಗೂ ಅಕ್ಕ ಮಹಾದೇವಿ ಜನ ಕಲ್ಯಾಣ ಟ್ರಸ್ಟ್ನ ಆಶ್ರಯದಲ್ಲಿ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಒಂದು 15 ದಿವಸ ಭಾಳ ವಿಶೇಷವಾಗಿ ಇದು ತುಂಬ ಕಡೆ ನಡೆಯೋಂಗಿಲ್ಲ ಅಂತ ನಂಗೆ ಅನಿಸುತ್ತೆ. ಒಂದು ರಾಷ್ಟ್ರೀಯ ಚಿಂತನೆಗಳನ್ನು ಒಳಗೊಂಡು, ಉದಾಹರಣೆಗೆ ಇವತ್ತು ನಾವು ಗೋವಿನೊಂದಿಗೆ ನಮ್ಮ ರಾಷ್ಟ್ರೀಯ ಸಂಪತ್ತು ಗೋವು ಇವತ್ತು ನಶಿಸಿ ಹೋಗ್ತದೆ, ಅದರ ಬಗ್ಗೆ ಒಂದು ತಿಳುವಳಿಕೆ ಹಾಗೂ ನಮ್ಮ ಸಮಾಜದಲ್ಲಿ
ಮಕ್ಕಳನ್ನು ಮುಂದೆ ಭಾರತದ ಭವಿಷ್ಯದಲ್ಲಿ ಮಕ್ಕಳನ್ನು ಹೇಗೆ ನಾವು ಬೆಳೆಸಬೇಕು, ಆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋ ವಿಷಯದಲ್ಲಿ, ಹಾಗೂ ಈ ಒಂದು ಆಧುನಿಕ ಯುಗದಲ್ಲಿ ಆಧ್ಯಾತ್ಮದ ಬಗ್ಗೆ ಕುರಿತು, ಹೀಗೆ ಜೀವನಕ್ಕೆ ಶರಣರ ಕೊಡುಗೆ ವಚನಗಳ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋ ವಿಷಯವನ್ನು ಅರ್ಥಕೊಂಡು ಇವತ್ತು ನಮ್ಮ ರಾಷ್ಟ್ರ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ರಾಷ್ಟ್ರ ಇಡೀ ವಿಶ್ವಕ್ಕೆ ಗುರು ಆಗಬೇಕನ್ನುವ ಒಂದು ದೃಷ್ಟಿಯಿಂದ ನಾವು ಇವತ್ತು ಒಂದು ಪ್ರವಚನ ಕಾರ್ಯಕ್ರಮ 15 ದಿವಸ ಇಟ್ಕೊಂಡಿದ್ದೀವಿ. ಭಾಳ ಯಶಸ್ವಿಯಾಗಿ ನಡೆದಿದೆ. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಶ್ರೀಶೈಲ್ ಮುಲ್ಗೆ, ಶ್ರೀ ದಕ್ಷಿಣಮುಖಿ ಆಂಜನೇಯ ಮಿತ್ರ ಸಂಘದ ಅಧ್ಯಕ್ಷರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ 15 ದಿನಗಳ ಕಾರ್ಯಕ್ರಮದಲ್ಲಿ ಈ ದಕ್ಷಿಣಮುಖಿ ಹನುಮಾನ ಮಂದಿರ, ಸಂತೋಷ್ ಕಾಲನಿ ಮತ್ತು ವಿವೇಕಾನಂದ ಕಾಲನಿ, GR ನಗರ್ ಈ ಭಾಗದ ಎಲ್ಲ ಸಾರ್ವಜನಿಕರು ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲರೂ ನಮ್ಮ ಮಕ್ಕಳು, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಯಾವ ರೀತಿ ಅವರಿಗೆ ಪ್ರಚುರಪಡಿಸಬೇಕು, ಯಾವ ರೀತಿ ಅವರನ್ನು ಬೆಳೆಸಬೇಕು, ಭವ್ಯ ಭಾರತದ ಪ್ರಜೆಯನ್ನು ಮಾಡಬೇಕು ಅನ್ನೋ ವಿಷಯವನ್ನು ಮೂಲವಾದ ಉದ್ದೇಶವಾಗಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಲ್ಲದೆ ಒಂದು ಧಾರ್ಮಿಕ ಮಟ್ಟದಲ್ಲಿ, ಧಾರ್ಮಿಕ ಬುನಾದಿಯ ಮೇಲೆ ನಾವು ಇಂದು ವೈಜ್ಞಾನಿಕವಾಗಿ ಅದನ್ನು ಸಂಪೂರ್ಣವಾಗಿ ಎಲ್ಲ ನಮ್ಮ ಸಾರ್ವಜನಿಕರ ಮನಸ್ಸಿನಲ್ಲಿ ಅದನ್ನು ಮೂಡಿಸಿಕೊಂಡು ಹೋಗುವಂತೆ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ. ಮುಲ್ಗೆ ಅವರು ಕೂಡ ಅಂತಂದರೆ ನಮ್ಮ ಶ್ರೀಶೈಲ ಮುಲ್ಗೆ ಅವರು ಪ್ರಥಮ ವರ್ಷದಲ್ಲಿ ಈ ಭವ್ಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಹೋಗಿದ್ದಾರೆ. ತಮ್ಮ ಸಹಪಾಠಿ ಸಂಗತಿಗಳು ಎಲ್ಲರೊಂದಿಗೆ ಇದು ಭಾಳ ಸಂತೋಷವಾದ ಒಂದು ವಿಷಯ ಅನ್ನಿಸ್ತದೆ. ಇದಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ಇನ್ನು ಬರ್ತಕ್ಕಂಥ ಗಣೇಶ ಚೌತಿ ಆಯಿತು ಅಥವಾ ನವರಾತ್ರಿ ಆಯಿತು, ಜನರಲ್ಲಿ ಒಂದು ಭಕ್ತಿ ಭಾವನೆ ಅಲ್ಲದೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಜನರಲ್ಲಿ ಭಾವನೆಗಳನ್ನು ಮೂಡಿಸಿ ದೇಶಭಕ್ತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಭವಿಷ್ಯದ ಬುನಾದಿಯನ್ನು ನಿರ್ಮಿಸಬೇಕಾಗಿರ್ತಕ್ಕಂಥದ್ದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಭಾಳ ಸಂತೋಷ ವಿಷಯ. ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರ ಪರವಾಗಿ ಮತ್ತು ದಕ್ಷಿಣಮುಖಿ ಹನುಮಾನ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅನ್ನಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಸಿದ್ದಾರಾಮ್ ಬಾಬು ತಳವಾರ್. ನಾನು ಸಂತೋಷ್ ಬಡಾವಣೆಯಲ್ಲಿದ್ದೀನಿ. ಇವತ್ತು ಉತ್ಸವದಿಂದ ನಮ್ಮ ಬಡಾವಣೆಯಲ್ಲಿ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಇವತ್ತು ಭಾಳ ಬೆರ್ಜಾರದಿಂದ ಇವತ್ತು ಶ್ರಾವಣ ಮಾಸ ಸಮಾಪ್ತಿಯನ್ನು ಭಾಳ ಎಲ್ಲರಿಗೆ ಗುರುಗಳಿಗೂ ಕರೆಸಿ ಪ್ರತಿಯೊಂದು ಒಬ್ಬರಿಗೆ ಪುರಾಣ ಹೇಳಕ್ಕೆ ಕರೆಸ್ತಾರೆ. ಎಲ್ಲ ಕಡೆ ಒಂದು 15 ದಿವಸ ಆಗಲಿ, 15 ದಿವಸ ಆಗಲಿ, ಒಂದು ತಿಂಗಳಲ್ಲಿ. ಇಲ್ಲಿ ಹಾಗಿಲ್ಲ. ನಮ್ಮ ಸಂತೋಷ್ ಬಡಾವಣೆಯಲ್ಲಿ ದಕ್ಷಿಣಮುಖಿಯಲ್ಲಿ ಪ್ರತಿಯೊಬ್ಬರು ಗುರುಗಳು ಒಂದು ದಿನಕ್ಕೆ ಒಬ್ಬರು ಗುರುಗಳು ಬಂದು ಇವತ್ತು ಎಲ್ಲರಿಗೆ ನಮಗನ್ನು ಜ್ಞಾನ ಅದು ನೀಡಿದ್ದಾರೆ. ಇವತ್ತು ದಾಸೋಗನು ಅತಿ ಹೆಚ್ಚಿನ ಮಟ್ಟಿಗೆ ಪೂರಾ ಸಂತೋಷ್ ಕಾಲನಿ, ಸ್ವಾಮಿ ವಿವೇಕಾನಂದ, ದೇವಿನಗರ್ ಇವು 5 ಬಡಾವಣೆದು ಇವತ್ತು ಜನರು ಇವತ್ತು ಕೂಡಿ ಕಲಬುರಗಿಯಲ್ಲಿ ಭಾಳ ಅತಿ ಹೆಚ್ಚಿನಿಂದ ನಮ್ಮ ಎಲ್ಲರೂ ಕೂಡಿ ಅಧ್ಯಕ್ಷರು ಶಿರ್ಸೈಲ ಅಣ್ಣ ಅವರು, ನಮ್ಮ ಮುದ್ದಳ್ಗಿ ಕಾಕ ಅವರು ಎಲ್ಲರೂ ಕೂಡಿ ಇವತ್ತು ಗೆಳೆಯರ ಬಳಗ ಅಷ್ಟು ಮಂದಿ ಕೂಡಿ ಇವತ್ತು ಇದು ಉತ್ಸವ ಶ್ರಾವಣ ಮಾಸ ಸಮಾಪ್ತಿಯನ್ನು ಭಾಳ ಹೆಚ್ಚಿಗೆ ಭಾಳ ಉದ್ದಿಷ್ಟನ್ನು ಎಲ್ಲ ಮಹಿಳಾ ಮಂಡಳ ನೋಡಬೇಕಾದ್ರೆ ಇಲ್ಲಿ ಭಾಳ ಎಲ್ಲರೂ ಕೂಡಿ ಅಕ್ಕ ತಂಗಿಯರು, ಅಣ್ಣ ತಮ್ಮರು ಕೂಡಿ ಇವತ್ತು ಒಂದು ಶ್ರಾವಣ ಮಾಸ ಸಮಾಪ್ತಿಯನ್ನು ಭಾಳ ಅತಿ ಉತ್ಸವದಿಂದ ಮಾಡಿದ್ದಾರೆ. ಇಷ್ಟು ಹೇಳಿ ನನ್ನ ಎರಡು. ಈ ಸಮಾರೋಪ ಸಮಾರಂಭದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಚಿನ್ಮಯಗಿರಿಯ ಶ್ರೀಗಳಾದ ಶಟಸ್ಥಳ ಬ್ರಹ್ಮಿ ವೀರಮಹಂತ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ಬೋಧಿಸಿದ್ದು, ಈ ಸಂದರ್ಭದಲ್ಲಿ ಶ್ರೀ ದಕ್ಷಿಣಮುಖಿ ಆಂಜನೇಯ ಮಿತ್ರ ಸಂಘದ ಅಧ್ಯಕ್ಷರಾದ ಶ್ರೀಶೈಲ್ ಮುಲ್ಗೆ ಸೇರಿದಂತೆ ಇನ್ನೂ ಹಲವಾರು ಭಕ್ತಾದಿಗಳು ಭಾಗವಹಿಸಿದರು. ನನಗೆ ತುಂಬಾ ದುಃಖ ಅನ್ಸುತ್ತೆ. ನಮ್ಗೆ ಯಾವಾಗಲೂ ನಾನು ಅನ್ಕೊಂಡಾಗ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಒಂದು ಟೈಮ್ ಹಿಂಗೆ ಅನ್ಸುತ್ತೆ ಅಂತಂದ್ರೆ, ಇಂಥ ಜನನು ಇಂಥ ನಮ್ಮ ದೇಶದೊಳಗೆ ಇನ್ನೂ ಕೂಡ ಬಡತನ ಇದೆ ಅನ್ನುವಂಥ ಪರಿಸ್ಥಿತಿ ಇರ್ತದೆ. ಆದರೆ ಈ ದೊಡ್ಡ ದೊಡ್ಡ ಜನರು ಅನ್ಸ್ಕೊಂಡವರು, ನನ್ನ ಮಾತಿನ ಕಡೆ ಲಕ್ಷ್ಯ ಇರಲಿ, ದೊಡ್ಡ ಜನ ಅನ್ಸ್ಕೊಂಡವರು, ದೊಡ್ಡ ಮನುಷ್ಯರು ಅನ್ಸ್ಕೊಂಡವರು, ಜಗತ್ತಿನೊಳಗೆ ಶ್ರೀಮಂತ ಪಟ್ಟಿ ಒಳಗಿರುವಂಥ ಜನ ಏನಿದೆಯಲ್ಲ, ಆ ಜನರೆಲ್ಲರೂ ಕೂಡ ಮಕ್ಕಳ ಮದುವೆ, ಮನೆ ಫಂಕ್ಷನ್ ಏನೇ ಮಾಡಿದ್ರು ಕೂಡ ಮಾಡಿದಷ್ಟು ಅಡಿಗೆ ಅರ್ಧ ಅಷ್ಟೇ ಉಣ್ತಾರೆ, ಅರ್ಧ ಎಲ್ಲವೂ ಕೂಡ ಒಯ್ದು ಚೆಲ್ತಾರೆ, ಡಸ್ಟ್ಬಿನ್ ಹಾಕ್ತಾರೆ. ಒಂದು ಸ್ವೀಟ್ ಮಾಡಿದ್ರು ಅಂತಂದ್ರೆ ಅರ್ಧ ಬರೀ ಒಂದು ಸಾರಿ ಕಚ್ಚಿ 90% ಸ್ವೀಟ್ ವೇಸ್ಟ್ ಮಾಡ್ತಾರೆ. ನನಗೆ ಹೊಟ್ಟೆ ಉರಿಯೋದೇನು ಅಂದ್ರೆ, ಭಾರತ ದೇಶದೊಳಗೆ ಒಂದು ಹೊತ್ತು ಕೂಡ ಇರಲಾರ್ದೆ, ಒಂದು ಹೊತ್ತು ಊಟ ಇರಲಾರ್ದೆ, ಒಂದು ಹೊತ್ತು ಮಾರ್ನಿಂಗ್ ಟಿಫನ್ ಇರಲಾರ್ದೆ 3000 ಜನ ಸಾಯ್ತಾರೆ. 3000 ಜನ ಒಂದು ಹೊತ್ತಿಗೆ 3000 ಜನ ಸಾಯ್ತಾರೆ ಅಂದ್ರೆ 3 ಹೊತ್ತಿಗೆ 9000 ಆಯ್ತು. ದಿನನಿತ್ಯ ನಾವು ಹೇಳ್ತಾ ಇರೋದು, ತಿಂಗಳಿಗಲ್ಲ. ಭಾರತ ದೇಶದೊಳಗ ದಿನನಿತ್ಯ ಒಂದು ದಿನಕ್ಕೆ 3 ಹೊತ್ತು ಊಟ ಸಿಗಲಾರ್ದೇನೆ 9000 ಜನ ಸಾಯ್ತಾರೆ ಅಂತಂದ್ರೆ
ವಿಚಾರ ಮಾಡ್ರಿ, ಪ್ರಸಾದಕ್ಕ ಅನ್ನಕ್ಕ ನಮ್ಮ ದೇಶದೊಳಗೆ ಎಷ್ಟು ಕೊರತೆ ಇದೆ. ನಮಗೆ ಯಾವುದೇ ರೀತಿಯಿಂದ ಕೊರತೆ ಇಲ್ಲ. ಆದ್ರೆ ನಾನು ಅನ್ನೋದೇನಂದ್ರೆ ಇದ್ದಾಗ ಅದು ರೊಕ್ಕ ಇರ್ತದೆ, ಆದ್ರೆ ಆಂಜನೇಯ ಸ್ವಾಮಿ ಹತ್ರ ಬಂದಾಗ ಅದು ರೊಕ್ಕ ಹೋಗಿ ಪ್ರಸಾದ ಆಗ್ತದೆ ಅಂತಂದ್ರೆ ಇದಕ್ಕೆ ಏನು ಅನ್ನೋದಿಲ್ಲ. ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರ ಅಂದ್ರೆ ಏನು? ಹೊಲದೊಳಗೆ ಬೆಳೆದಿರುವಂತ ಜೋಳ ತರ್ತೀರಿ, ಹಸನು ಮಾಡ್ತೀರಿ, ತನ್ನ ಹಂಗ ಅದನ್ನ ಹಂಗ ನೀವು ರೊಟ್ಟಿ ಬಿಡೋದಿಲ್ಲ, ಹಂಗ ಕುದಿಸ್ ತಿನ್ನಲ್ಲ. ಹೊರತಾಗಿ ಏನ್ ಮಾಡ್ತೀರಿ ಅಂತಂದ್ರೆ ಹಸನು ಮಾಡ್ತೀರಿ, ಚೆನ್ನಾಗಿರೋ ಜೋಳವನ್ನ, ಜಿಗಿರೋ ಜೋಳವನ್ನ ತಂದು ಅದಕ್ಕೆ ನೀಟಾಗಿ ಹಸನ್ ಮಾಡಿ ಜೀಪ್ ಮಾಡಕ್ ಅಂದ್ರೆ ಬೀಸಕ್ ಕೊಡ್ತೀರಿ. ಬೀಸಿದ ಮಾಡಕ್ ತಂದು ನೀಟಾಗಿ ಅದನ್ನ ಚಾಣಿ ಹಿಡಿದು ಸೋಸಿ ಚಲೋ ಹಿಟ್ಟನ್ನ ಮಾತ್ರ ತಗೊಂಡು ಅದು ವೇಸ್ಟ್ ಆಗಿದ್ದನ್ನ ಚೆಲ್ಲಿ ಚಲೋ ಹಿಟ್ಟಿನಿಂದ ಮಾತ್ರ ರೊಟ್ಟಿಯನ್ನ ಮಾಡ್ತೀರಿ. ಇದೆಲ್ಲ ರೊಟ್ಟಿಯಾಗಿ ಪರಿವರ್ತನೆ ಆಗಕ್ಕೆ ಕಾರಣ ಏನು ಅಂದ್ರೆ ಜೋಳ ಇದ್ದಿದ್ದನ್ನ ಸಂಸ್ಕಾರ ಮಾಡಿ ಹಿಟ್ಟು ಮಾಡಿದಾಗ ಮಾತ್ರ ರೊಟ್ಟಿ ಆಗ್ತದೆ. ಹಂಗ ಮನುಷ್ಯ ಅನ್ನುವಂಥವ್ರಿಗೆ ಸಂಸ್ಕಾರ ಬಹಳ ಮುಖ್ಯ ಆಗ್ತದೆ. ಇಲ್ಲಿ ಬಹಳ ಜನ ಇದ್ದೀರಿ, ಕಲಬುರಗಿ ಒಳಗೆ ಇಷ್ಟೇ ಜನ ಇಲ್ಲ. ಒಂದ್ ಸ್ವಲ್ಪ ನೀವು ತಿಳ್ಕೊಂಡ್ಬಿಡ್ರಿ, ಕಲಬುರಗಿ ನಗರದೊಳಗೆ ಇಷ್ಟೇ ಜನ ಇಲ್ಲ. ಇಲ್ಲಿ ದೇವಸ್ಥಾನದೊಳಗೆ ಎಷ್ಟು ಜನ ಕೂತಿದ್ರೋ ಇದರ 100ರಷ್ಟು ಬೇರೆ ಬೇರೆ ಕಡೆ ಜನ ಕೂತಿದ್ದಾರೆ. ಅದು ಕೆಲಸಕ್ಕೆ ಬಾರದ ಕಡೆ ಕೂತಿದ್ದಾರೆ. ಆದ್ರೆ ನೀವು ಕೂತಿರುವಂತ ಜಾಗ ಇದೆಯಲ್ಲ, ಇದು ಎಲ್ಲಿ ಕೂತಿದ್ದೀರಿ ಅಂತಂದ್ರೆ ಭಗವಂತನ ಹೃದಯದೊಳಗೆ ಕುಳಿತಿರುವಂತ ಜಾಗ ಅಂತಂದ್ರೂ ಕೂಡ ಇದು ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ನನಗನ್ನಿಸ್ತದೆ ಹಂದಿಗಳೆಲ್ಲ ಸ್ಟ್ರೈಕ್ ಮಾಡುದು ಅಂತ. ಲಕ್ಷ್ಯರಿ, ಈ ಹಂದಿಗಳೆಲ್ಲವೂ ಕೂಡ ಸ್ಟ್ರೈಕ್ ಮಾಡುದು ಭಗವಂತನ ಹತ್ರ ಹೋದು. ನಿಮಗೆ ಅನ್ನೋದೇನು ಅಂತಂದ್ರೆ ಆಧುನಿಕ ಜನ ಹೆಂಗಾಗಿದ್ದಾರೆ ಅಂತ ಹೇಳ್ತೇನೆ. ಗುಟಗಾಡ್ತಿದ್ದು ಮಟಗಾಡಿ ಮಠಕ್ಕ ಗುಡಿಗೆ ಬರಲಾರ್ದೆ ಗೊಟ್ಟಕ್ಕನ್ನ ಜನ ಬಾಳಾಗಿದ್ದಾರೆ. ಬರ್ರಪ್ಪ ಗುಡಿಗೆ ಬರ್ರಿ, ಪ್ರವಚನ ಹಚ್ಚಿದ್ದಾರೆ, ಚಲೋ ವಿಷಯಗಳನ್ನ ಹೇಳುವಂತ ತಜ್ಞರು ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲ ನಾವು ಬರೋದಿಲ್ಲ, ನಾವೆಲ್ಲೋ ಹೋಗ್ತೀವಿ ಅನ್ನುವಂತ ಜನರು ಕೂಡ ಬಾಳಿದ್ದಾರೆ. ಆದ್ರೆ ನಾನು ಮಾತು ಹೇಳೋದೇನು ಅಂದ್ರೆ ಈ ಹಂದಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡುದು ಅಂತ. ಭಗವಂತನ ಹತ್ರ ಹೋಗಿ ಸ್ಟ್ರೈಕ್ ಮಾಡಿ ಭಗವಂತನಿಗೆ ಯಪ್ಪ ಸಾಕಾಗ್ಯದ, ನಮಗ್ ಬ್ಯಾರೆ ಜಾಗ ಏನ್ರೆ ಸಪ್ರೇಟ್ ಜಾಗ ಕೊಡು ಅಂತ ತಿಳ್ಕೊಂಡು ಹಂದಿಗಳೆಲ್ಲವೂ ಕೂಡ ಭಗವಂತನಿಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದು ಬಹಳ ಅವಶ್ಯಕತೆ ಆಗಿರುವಂತದ್ದು. ಭಗವಂತ ನಮಗ್ ಸಾಕಾಗಿದೆಯಪ್ಪ, ನಮ್ಗೆ ಎಲ್ಲಾದ್ರೂ ಒಂದು ಸಪ್ರೇಟ್ ನಮಗೆ ಪರ್ಟಿಕ್ಯುಲರ್ ಆಗಿರುವಂತ ಒಂದು ಜಾಗ ಕೊಡು, ಯಾರು ಬರ್ಲಾರ್ದಾಗಿರ್ಬೇಕು, ಯಾರು ಹೋಗ್ಲಾರ್ದಾಗಿರ್ಬಾರ್ದು ಅಂತ ತಿಳ್ಕೊಂಡು ಬೇಡ್ಕೊಂಡಾಗ ಯಾಕ್ರು ಏನಾಗ್ಯದ ಅಂತ ತಿಳ್ಕೊಂಡು ಭಗವಂತ ಪ್ರಶ್ನೆ ಮಾಡಿದಾಗ ಹೇಳ್ತದಂತ ಹಂದಿಗಳೆಲ್ಲೂ ಕೂಡ ಹೇಳ್ತದಂತೆ, ಏನ್ ಮಾಡೋದು ಪುಣ್ಯಾತ್ಮ, ನಾವು ಮಲ್ಕೊಳ್ಳುವಂತ ಜಾಗನಾಗ ನಾವು ಬಿದ್ದು ಒದ್ದಾಡುವಂತ ಜಾಗನಾಗ ಈ ಬಾಪಿ ಮನುಷ್ಯರು ಬಿದ್ದು ಒದ್ದಾಡುತ್ತಾರೆ, ನಾವಿಲ್ಲಿ ಹೋಗೋದು ತಿಳ್ಕೊಂಡೆ ಕೇಳೋದು ಅಂತ. ಇಷ್ಟು ವಿಚಿತ್ರ ಅನಿಸ್ಬಿಡ್ತದೆ. ನಾವು ತಿಳ್ಕೊಂಡ್ಬಿಡ್ಬೇಕೇನು ಅಂತಂದ್ರೆ 84 ಲಕ್ಷ ಜೀವರಾಶಿ ಒಳಗೆ ಅತ್ಯಂತ ಶ್ರೇಷ್ಠವಾಗಿರುವಂತ ಮಾನವ ಜನ್ಮ ಇದು. ಶರಣ ಬಸಪ್ಪನವರಾಗಿರ್ಬೋದು, 12ನೇ ಶತಮಾನದ ಬಸವಣ್ಣವರಾಗಿರ್ಬೋದು, ಬಸವಾದಿ ಶಿವಶರಣರಾಗಿರ್ಬೋದು, ಗಡಿಕೋಳ ಮಡಿವಾಳಪ್ಪನವರಾಗಿರ್ಬೋದು, ಅನೇಕ ಶರಣರೆಲ್ಲರೂ ಕೂಡ ಅವರ ಜೀವನ ಹೆಂಗೆ ಸಾರ್ಥಕತೆ ಮಾಡ್ಕೊಂಡ್ರು ಅಂತಂದ್ರೆ ಸಮಾಜಮುಖಿಯಾಗಿ ಸೇವೆಯನ್ನ ಸಲ್ಲಿಸಿ ಸಾರ್ಥಕತೆಯನ್ನ ಮಾಡಿಕೊಂಡಿದ್ದಾರೆ. ಕಲಬುರಗಿ ನಗರದ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಮಂಗಳ ಮಹೋತ್ಸವ ಭಜನಾ ಕಾರ್ಯಕ್ರಮವನ್ನು ಶ್ರಾವಣ ಮುಕ್ತಾಯ ಸಮಾರಂಭಕ್ಕೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಜನೆಯಲ್ಲಿ ಮುಖ್ಯವಾಗಿ ಜಾಗರಣೆ ಹಾಗೂ ಪಾರಿಜಾತ ಭಜನಾ ಸಭೆಯನ್ನು ಹಮ್ಮಿಕೊಂಡಿದ್ದರು. ನಮ್ಮ ದೇಶದ ಮೂಲ ಸಂಸ್ಕೃತಿ ಪರಂಪರೆಯಾದ ಜಾನಪದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಕಾರ್ಯ ಮಾಡುತ್ತಿರುವ ಜಾನಪದ ಕಲಾವಿದರಿಗೆ ಸರ್ಕಾರ, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದೆ ಎಂದು ಕಲಬುರಗಿ ನಗರದ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಶೆಟ್ಟಿ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಆಳಂದ್ ರಸ್ತೆಯ ಸಂತೋಷ್ ಕಾಲೋನಿಯಲ್ಲಿರುವ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆಯ ದಕ್ಷಿಣಮುಖಿ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಏರ್ಪಡಿಸಲಾಗಿದ್ದ ಶ್ರಾವಣ ಮಾಸದ ಭಜನಾ ಮಂಗಲ, ಜಾಗರಣೆ, ಪಾರಿಜಾತ ಭಜನೆ ಮತ್ತು ಗಡಿನಾಡು ಜಾನಪದ ಕಲಾವಿದರಿಗೆ ಗೌರವ ಸತ್ಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಹೇಳಿದ್ದಾರೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕನ್ನಡ ಜಾನಪದ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಎಚ್.ಬಿ. ಪಾಟೀಲ್ ಅವರು ಮಾತನಾಡಿ, ಭಜನೆಯು ಜಾನಪದ ಕಲೆಯಲ್ಲಿ ಪ್ರಸಿದ್ಧ ವಿಧವಾಗಿದೆ. ಇದು ಮನಸ್ಸಿನ ಮಲಿನತೆಯನ್ನು ತೊಳೆಯುವ, ಆಂತರಿಕವಾಗಿ ನೆಮ್ಮದಿ ನೀಡುವ, ದೇವರ ಪ್ರಾರ್ಥನೆ ಮಾಡುವ, ಸಮಾಜಕ್ಕೆ ಮೌಲ್ಯಗಳನ್ನು ನೀಡುವ ಒಂದು ಅದ್ಭುತವಾದ ಜಾನಪದ ಕಲೆಯಾಗಿದೆ. ಪ್ರಸ್ತುತವಾಗಿ ವಚನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಭಜನೆಯಲ್ಲಿ ಅಳವಡಿಸಿ ಹಾಡಬೇಕಾಗಿದೆ. ಜಾನಪದ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಾಡುತ್ತಿರುವ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದ್ದಾರೆ.
ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ, ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ. ವಂದನಾದರು ದೇವರು ಮರೆತಿರುವನಲ್ಲ, ವಂದನಾದರು ದೇವರು ಮರೆತಿರುವನಲ್ಲ, ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ ಪರಮಾತ್ಮ, ದೇವರು ಎಲ್ಲರಿಗೂ ಎಲ್ಲ ಕೊಟ್ಟಿಲ್ಲ. ಇಂದು ನಮ್ಮ KHB ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಶ್ರಾವಣ ಸಮಾಪ್ತಿಯ ಅಂಗವಾಗಿ ದಕ್ಷಿಣಮುಖಿ ಆಂಜನೇಯ ಸ್ವಾಮಿಯ ನಿರಂತರ ಒಂದು ತಿಂಗಳ ಭಜನಾ ಕಾರ್ಯಕ್ರಮ ಹಾಗೂ ಮಹಾಶ್ರವಣದ ಮಹಾಪ್ರಸಾದದ ಒಂದು ಸಮಾಪ್ತಿ ಅಂಗವಾಗಿ ಇಂದು 2 ವಿವಿಧ ಭಜನಾ ತಂಡಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಳ್ಳುವಂಥ ನಮ್ಮ ಅಧ್ಯಕ್ಷರು ಕಾರ್ಯಕ್ರಮದ ಕುರಿತು 2 ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. 1 ತಿಂಗಳ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಈ ಭಜನಾ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿ ನಗರದ KHB ಗ್ರೀನ್ ಪಾರ್ಕಿನ ದಕ್ಷಿಣಮುಖಿ ಆಂಜನೇಯ ದೇವಸ್ಥಾನದಲ್ಲಿ ದಿನಾಲು 30 ದಿವಸಗಳ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಭಜನಾ ಕಾರ್ಯಕ್ರಮ ನೆರವೇರಿಸಿ ಇವತ್ತಿನ ದಿವಸ ಮಂಗಲ ಪರಿಣಾಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಕಾಲನಿಯ ಎಲ್ಲ ನಿವಾಸಿಗಳು ಸೇರಿಕೊಂಡು ಇವತ್ತಿನ ದಿವಸ ಮಹಾರಾಷ್ಟ್ರದ ಜತ್ತಿ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಭಜನಾ ಮಂಡಳಿಯಾದಂಥ ಅಂಕಲಗಿ ಗ್ರಾಮ ಮತ್ತು ರಾಜೋಳ ಗ್ರಾಮದಿಂದ ಪಾರಿಜಾತ ಭಜನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಲ್ಲ ಇವತ್ತಿನ ದಿವಸ ನಮ್ಮ ಕಾಲನಿ ನಿವಾಸಿಗಳು ಸೇರಿಕೊಂಡು ಇವತ್ತಿನ ದಿವಸ ದಕ್ಷಿಣಮುಖಿ ಆಂಜನೇಯ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಕಾಲನಿಯ ಹಿರಿಯರು, ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಂತ ಈ ಶ್ರಾವಣ ಮಾಸ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಥ ಎಲ್ಲ ನಮ್ಮ ಕಾಲನಿ ನಿವಾಸಿಗಳಿಗೂ ಹಾಗೂ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಶ್ರೀಶೈಲವಾಚನ ಶ್ರೀಶೈಲವಾಚನ ಶ್ರೀಗಿರಿ ಮಲ್ಲಾಚ ಶ್ರೀಗಿರಿ ಮಲ್ಲಾಚ ಕಾಯೋ ಜಗದೀಶ ಶ್ರೀಗಿರಿ ಮಲ್ಲಾಚ ಕಾಯೋ ಜಗದೀಶ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಳೆದ 2 ವರ್ಷಗಳಿಂದ ಕರೋನಾ ನಿಮಿತ್ತ ಯಾವುದೇ ಕಾರ್ಯಕ್ರಮಗಳನ್ನು ಇಷ್ಟೊಂದು ಅದ್ಧೂರಿಯಾಗಿ ಮಾಡಿರಲಿಲ್ಲ. ಈ ವರ್ಷ ಸುದೈವ ನಮ್ಮ ದಕ್ಷಿಣಮುಖಿ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ನಮ್ಮ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಅದ್ಧೂರಿಯಾಗಿ ಶ್ರಾವಣ ಸಮಾಪ್ತಿ ಸಮಾರಂಭವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಎಲ್ಲ ಸೋದರ ಸೋದರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇವರವರಿಗೆಲ್ಲ ಒಳ್ಳೆಯದು ಮಾಡಲಿ ಅಂಥೇಳಿ ಶುಭ ಕೋರುತ್ತೇನೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಪ್ರೀತಿ ಕುಲಕರ್ಣಿ. KHB ಗ್ರೀನ್ ಪಾರ್ಕ್ ಅಸೋಸಿಯೇಷನ್ನ ಎಲ್ಲ ಸ್ನೇಹ ಬಳಗದವರು ಕೂಡಿಕೊಂಡು ಇವತ್ತು ಶ್ರಾವಣ ಮಾಸದ ಒಂದು ಸಮಾಪ್ತಿ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಸುಮಾರು 2 ವರ್ಷಗಳಿಂದ ಕೊರೋನಾ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶ್ರಾವಣ ಮಾಸದ ಒಂದು ಸವಿಯನ್ನು ನಾವು ಯಾರೂ ಸವಿಯೋಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇವತ್ತು ಈ ವರ್ಷ ನಾವು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳು ತನು ಮನದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದಾರೆ. ನೀವು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಸ್ವಾಮಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ನೀವೆಲ್ಲರೂ ಪಡ್ಕೊಂಡು ಪುನೀತರಾಗಬೇಕು ಅಂತ ನಾನು ಆಶಿಸ್ತೇನೆ. ಬೆಳಗಾವಿ ಜಿಲ್ಲೆಯಿಂದ ಪಾರಿಜಾತ ಬಂದಿದ್ದಾರೆ. ಬೆಳಗಾವಿ
ಜಿಲ್ಲೆಯಿಂದ ಪಾರಿಜಾತ ಭಜನಾ ಮಂಡಳಿ, ಬೇರೆ ಬೇರೆ ಜಿಲ್ಲೆಗಳಿಂದ ವಿಶೇಷವಾಗಿ ಭಜನಾ ಮಂಡಳಿ ಕೂಡ ಏನಪ್ಪ ಅಂದರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ನೀವೆಲ್ಲರೂ ಬಂದು ಈ ಭಜನಾ ಕಾರ್ಯಕ್ರಮವನ್ನು ಮತ್ತು ಈ ಆಂಜನೇಯ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಆಂಜನೇಯನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕಂತ ನಾನು ಕೇಳ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಕುಲಕರ್ಣಿ, ಡಿವಿ ಕುಲಕರ್ಣಿ, ಚಂದ್ರಕಾಂತ್ ತಳವಾರ್, ಸಂಗಮೇಶ್ವರ್ ಸರಡಗಿ, ರಮೇಶ್ ಕೋರಿಶೆಟ್ಟಿ, ನ್ಯಾಯವಾದಿಗಳಾದ ಹನುಮಂತರಾಯ್ ಎಸ್ ಸಟ್ಟೂರ್, ರಾಜೇಶ್ ನಾಗಭುಜಂಗೆ, ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ವಂಟಿ, ವೀರೇಶ್ ಬೋಳ್ಶೆಟ್ಟಿ ನರೋಣ, ದೇವೇಂದ್ರಪ್ಪ ಗಣಮುಖಿ, ಶಿವಕಾಂತ್ ಚಿಮ್ಮ, ಶ್ರೀನಿವಾಸ್ ಎಂ ಬುಜ್ಜಿ, ಸೂರ್ಯಕಾಂತ್ ಸಾವಳ್ಗಿ, ಬಸವರಾಜ್ ಹಳವರಿ ಯಾಳ್ಗಿ, ದತ್ತಾತ್ರೇಯ ಸಾಬಣಿ, ಶಂಭುಲಿಂಗ್ ವಾಡಿ, ವಿನೋದ್ ಪಡ್ನೂರ್, ರವೀಂದ್ರ ಗುತ್ತೇದಾರ್, ರಾಮದಾಸ್ ಪಾಟೀಲ್, ಪಾಂಡುರಂಗ ಕಟಕೆ, ಕಲ್ಯಾಣ್ ರಾವ್, ರಾಜಶೇಖರ್ ಜಕ್ಕಾ, ಕೆಬಿ ಕುಲಕರ್ಣಿ, ಮಲ್ಕಾರಿ ಪೂಜಾರಿ, ಕುಶಾಲ್ ದರ್ಗಿ, ಸಿದ್ರಾಮ್ ತಳವಾರ್, ಸಿದ್ರಾಮಪ್ಪ ಬಿರಾದಾರ್, ಮಲ್ಲಿನಾಥ್ ಮುನ್ನಳ್ಳಿ, ಸಂಜೀವ್ ಕುಮಾರ್ ಕೋಗ್ರೆ, ರಮೇಶ್ ಮೇಲ್ಗಿರಿ ಸೇರಿದಂತೆ ಬಡಾವಣೆಯ ಹಾಗೂ ಸುತ್ತಲಿನ ಬಡಾವಣೆಯ ನಾಗರಿಕರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆಳಂದ್ ತಾಲೂಕಿನ ಗಡಿ ಗ್ರಾಮಗಳ ಜಾನಪದ ಕಲಾವಿದರಾದ ಮಹಾರಾಷ್ಟ್ರದ ಜತ್ ತಾಲೂಕಿನ ಸೋನ್ಯಾಳ್ ಗ್ರಾಮದ ಶ್ರೀ ವಿಜಯ್ ವಿಠಲ ಭಜನಾ ಮಂಡಳಿ ಮತ್ತು ಇದೇ ತಾಲೂಕಿನ ಅಂಕಲ್ಗಿ ಗ್ರಾಮದ ಶ್ರೀ ಹನುಮಾನ್ ಭಜನಾ ಮಂಡಳಿ ವತಿಯಿಂದ ದಿನವಿಡೀ ಪಾರಿಜಾತ ಭಜನಾ ಕಾರ್ಯಕ್ರಮ ಜರುಗಿತು. ಪುಷ್ಪಾವತಿ, ಸಿದ್ದನಗೌಡ, ರಾಜೇಶ್ವರಿ, ಹಾಜಿ ಮಸ್ತಾನ್ ಹಾಗೂ ಉಭಯ ತಂಡದ ಇನ್ನುಳಿದ ಕಲಾವಿದರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಶ್ರಾವಣ ಮಾಸದ ಪ್ರಯುಕ್ತ 1 ತಿಂಗಳವರೆಗೆ ಅರ್ಚಕರಾದ ಶಿವಕಾಂತ್ ಚಿಮ್ಮ ಅವರಿಂದ ದಿನನಿತ್ಯ ಬೆಳಗ್ಗೆ ದಕ್ಷಿಣಮುಖಿ ಆಂಜನೇಯ ಮೂರ್ತಿಗೆ ವಿಶೇಷ ಪೂಜೆ, ಕೆಎಚ್ಬಿ ಭಜನಾ ಮಂಡಳಿಯ ವತಿಯಿಂದ ದಿನನಿತ್ಯ ರಾತ್ರಿ ಭಜನೆ, ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಭಾನುವಾರ ಇವುಗಳ ಸಮಾರೋಪ ನೆರವೇರಿತು. ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಗೌರಾಳ ಗ್ರಾಮದಲ್ಲಿ ಕೆಲವು ದಿನಗಳಿಂದ ರೈತರಲ್ಲಿ ಆತಂಕವನ್ನುಂಟು ಮಾಡಿದ ಚಿರತೆ ಕೊನೆಗೂ ಸೆರೆ ಸಿಕ್ಕಿದೆ. ಇದರಿಂದಾಗಿ ಅಲ್ಲಿನ ರೈತರು ಮತ್ತು ಗ್ರಾನೈಟ್ನ ಕಾರ್ಮಿಕರು ನಿಟ್ಟುಸಿರು ಬಿಟ್ಟಂತಾಗಿದೆ. ಹೊರವಲಯದ ಗ್ರಾನೈಟ್ಗಳಲ್ಲಿ ವಾಸವಾಗಿ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸಂಚರಿಸಿ ಅನೇಕ ಶ್ವಾನಗಳ ಮೇಲೆ ದಾಳಿ ಮಾಡಿ ರೈತರಲ್ಲಿ ಮತ್ತು ಕ್ವಾರಿಗಳ ಕಾರ್ಮಿಕರಲ್ಲಿ ಭಯದ ವಾತಾವರಣ ಉಂಟು ಮಾಡಿತ್ತು. ಇದರಿಂದ ಭಯಭೀತರಾಗಿದ್ದ ಜನರು ಚಿರತೆಗೆ ಬೋನ್ಗಳನ್ನು ಸಿದ್ಧಪಡಿಸಿ ಗ್ರಾಮದ ಎಲ್ಲಾ ಕ್ವಾರಿಗಳಲ್ಲಿ ಇರಿಸಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಗಲು ರಾತ್ರಿ ಎನ್ನದೆ ಕಾರ್ಯತತ್ಪರರಾಗಿದ್ದರು. ಇಷ್ಟು ದಿನ ಈ ಗ್ರಾಮದವರನ್ನು ಕಾಡಿದ ಚಿರತೆಯು ಇಂದು ಬೆಳಗ್ಗೆ 8 ಗಂಟೆಗೆ ಸೆರೆಯಾಗಿದ್ದು ಸುತ್ತಮುತ್ತಲಿನ ಗ್ರಾಮದ ರೈತರು ಹಾಗೂ ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ನಿಟ್ಟುಸಿರು ಬಿಟ್ಟಂತಾಗಿದೆ. ಕುಕನೂರಿಂದ ಚೆನ್ನಯ್ಯ ಹಿರೇಮಠ್ ಜೊತೆ ದಿನೇಶ್ ಠಾಕೂರ್, ವಿಶ್ವಕ್ಕೆ ವಾರ್ತೆಗಳು, ಕುಕನೂರು ತಾಲೂಕಾ, ಕೊಪ್ಪಳ. ಕಲಬುರಗಿಯ ಯಶಸ್ವಿ ಮಾರ್ಗದರ್ಶಿನಿ ಕೋಚಿಂಗ್ ಸೆಂಟರ್ ವತಿಯಿಂದ ಕಲಬುರಗಿಯಲ್ಲಿ ಪರಿಸರ ಸ್ನೇಹಿ ಗಣಪವನ್ನು ತಯಾರಿಸುವುದು ಹೇಗೆ ಎನ್ನುವುದಕ್ಕೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಕೃತಿ ಉಳಿಸಿ ಪ್ರಕೃತಿ ಉಳಿಸಿ ಈ ವಿಷಯದಡಿಯಲ್ಲಿ ಯಶಸ್ವಿ ಮಾರ್ಗದರ್ಶಿನಿ ಕೋಚಿಂಗ್ ಸೆಂಟರ್ ಕಲಬುರಗಿಯು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ತಯಾರಿಕೆಯ ಕುರಿತು 1 ದಿನದ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಪರಿಸರ ಸ್ನೇಹಿ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಜಯಶ್ರೀ ಎಸ್ ರೆಡ್ಡಿ ಅವರು ಗಣೇಶ ಹಬ್ಬದ ಮಹತ್ವ ಹಾಗೂ ಪರಿಸರ ಸ್ನೇಹಿ ಗಣೇಶನ ಕುರಿತು ವಿವರಣೆಯನ್ನ ನೀಡಿದರು. ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಯುವ ಮತ್ತು ಸಕ್ರಿಯ ಪೂಜಾ ಪಾಂಚಾಲ್ ಮತ್ತು ಪ್ರಜ್ವಲ್ ಪಾಂಚಾಲ್ ಅವರು ಪರಿಸರ ಸ್ನೇಹಿ ಗಣೇಶ ತಯಾರಿಕೆಯ ಕುರಿತು ಪ್ರಾತ್ಯಕ್ಷಿಕೆಯನ್ನ ನೀಡಿದರು. ಈ ವೇಳೆ ಬೋಧಕ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಸಕ್ರಿಯವಾಗಿ ಭಾಗವಹಿಸಿ ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಿದರು. ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸದಸ್ಯರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಇದೇ ವೇಳೆ ಸುಧಾ ಕುಲಕರ್ಣಿ ಅವರ ಕೈಯಿಂದ ತಯಾರಿಸಿದ ಸುಂದರ ಕುಶನ್ ಮತ್ತು ಕರಕುಶಲ ವಸ್ತುಗಳು ಮತ್ತು ಎಸ್ಡಿಎಂ ಸೀರಿ ಪೌಷ್ಟಿಕ ಆಹಾರ ಉತ್ಪನ್ನಗಳನ್ನು ಕೂಡ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಅಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆ ವಿಶಾಲಾಕ್ಷಿ ರೆಡ್ಡಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಇತರೆ ಅತಿಥಿಗಳನ್ನು ಸನ್ಮಾನಿಸಿದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಅಹಮದಾಬಾದ್ನ ಸಾಬರಮತಿ ನದಿಯ ಮೇಲೆ ಪಾದಚಾರಿಗಳಿಗಾಗಿ ನಿರ್ಮಿಸಿದ ಅಟಲ್ ಸೇತುವೆ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ.
ಜಿಲ್ಲೆ ಕುಕ್ನೂರು ತಾಲೂಕಿನ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಎಪಿಎಂಸಿ ಸಭಾಂಗಣದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ನನ್ನಿವಾಳದಲ್ಲಿ ಅನುಮಾನಾಸ್ಪದವಾಗಿ ಮರಣ ಹೊಂದಿದ ಮಕ್ಕಳ ಸಾವಿಗೆ ಅಜ್ಜನ ಮೇಲೆ ವ್ಯಕ್ತವಾದ ಶಂಕೆ. ಶ್ರಾವಣ ಮಾಸದ ಮುಕ್ತಾಯ ಸಂದರ್ಭದಲ್ಲಿ ನಗರದ ಸಂತೋಷ್ ಕಾಲನಿಯಲ್ಲಿ ಏರ್ಪಡಿಸಿದ ಪ್ರವಚನ ಕಾರ್ಯಕ್ರಮ. ಗ್ರೀನ್ ಪಾರ್ಕ್ನಲ್ಲಿ ಶ್ರಾವಣ ಮಾಸದ ಭಜನಾ ಮಂಗಲ ಮಹೋತ್ಸವ ಪ್ರಯುಕ್ತ ಜರುಗಿದ ಜಾಗರಣೆ ಮತ್ತು ಪಾರಿಜಾತ ಭಜನಾ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಗಾರವಾಳ ಗ್ರಾಮದಲ್ಲಿ ಕೆಲವು ದಿನಗಳಿಂದ ರೈತರ ನಿದ್ದೆ ಕೆಡಿಸಿದ ಚಿರತೆ ಕೊನೆಗೂ ಸೆರೆ. ಇದಾಗಿತ್ತು ಇಂದಿನ ವಿಶ್ವಕ್ಕೆ ವಾರ್ತೆಗಳು. ಪ್ರತಿನಿತ್ಯದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಕ್ಕೆ ವಾರ್ತೆಗಳು. ಮುಂದಿನ ವಿಶ್ವಕ್ಕೆ ವಾರ್ತೆಗಳೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.